ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪಾರ್ಟ್ ಟೈಮ್ ಟ್ರೇಡಿಂಗ್ ಮಾಡಬೇಕು ಅಂತ ಯಾರು ಡಿಸಿಷನ್ ಮಾಡಿದ್ದೀರಾ, ಮಾಡ್ಕೊಂತಿದ್ದೀರಾ, ಅವ್ರಿಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಒಂದು ವಿಡಿಯೋವನ್ನು ಮಾಡುವಂತ ಒಂದು ಇಂಟೆನ್ಷನ್ ಸಹ ಹೇಳ್ಬಿಡ್ತೀನಿ. ಸುಮಾರು ಜನಕ್ಕೆ ಈಗ ನಿಮ್ಗೆ ಗಾಡಿ ಗೊತ್ತಿರಂಗೆ ಈ ಒಂದು ಲಾಕ್ಡೌನ್ ಎಲ್ಲ ಆಲ್ಮೋಸ್ಟ್ ಮುಗಿದು ಒಂದು ವರ್ಷ ಆದ್ಮೇಲೆ ಸುಮಾರು ಕಂಪನಿಗಳು ಅವರ ಎಂಪ್ಲಾಯಿಗಳನ್ನ ವಾಪಸ್ ಕರ್ಕೊಂತಿದ್ದಾರೆ. ಸೊ ಅವ್ರು ವಾಪಸ್ ಆಫೀಸಿಂದ ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ಅವ್ರಿಗೆ ಟ್ರೇಡಿಂಗ್, ಎಸ್ಪೆಷಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಒಂದು ಇನ್ಫಾರ್ಮೇಶನ್ ಸಹ ಗೊತ್ತಾದ್ಮೇಲೆ ನಾನು ಅನ್ಕೊಂಡೆ, ಅವ್ರೇನಾದ್ರೂ ಸ್ಟಾಕ್ ಮಾರ್ಕೆಟ್ ಇನ್ನೂ ಇಂಟ್ರೆಸ್ಟ್ ಇಟ್ಕೊಂಡು ಅದೇ ರೀತಿ ಲಾಂಗ್ ರನ್ ಅಲ್ಲಿ ಪ್ರಾಫಿಟ್ ಅರ್ನ್ ಮಾಡಬೇಕು, ಬಟ್ ಟೈಮ್ ಸಾಕಾಗ್ತಿಲ್ಲ ಅಂತ ಏನಾದ್ರು ಡಿಸಿಷನ್ ಮಾಡಿ ಅಟ್ಲೀಸ್ಟ್ ಬೇರೆ ಏನಾದ್ರು ಪಾರ್ಟ್ ಟೈಮ್ ತರ ಟ್ರೇಡಿಂಗ್ ಮಾಡಿದ್ರೆ ಯಾವ ರೀತಿ ಮಾಡ್ಬೋದು ಅಂತ ಒಂದು ಕೆಲವೊಂದು ಸ್ಟೆಪ್ಸ್ ನ ಹೇಳ್ತೀನಿ. ಒಂದಷ್ಟು ಸ್ಟೆಪ್ಸ್ ಗಳನ್ನ ನನ್ನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹೇಳಿದ್ಮೇಲೆ ನಿಮ್ಮ ಒಂದು ಸ್ಕಿಲ್ಸ್, ನಿಮ್ಮ ಒಂದು ಸ್ಟ್ರೆಂತ್ ವೀಕ್ನೆಸ್ ಮೇಲೆ ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡು ಒಂದು ಸ್ಟ್ರಕ್ಚರ್ಡ್ ವೇ ಅಲ್ಲಿ ನೀವು ಯಾವ ರೀತಿ ಮಾಡ್ಬೋದು ಅಂತ ಡಿಸಿಷನ್ ನೀವು ತಗೊಬಹುದು. ಓಕೆ, ಈ ಒಂದು ವಿಡಿಯೋನ ಡಿಸ್ಕಷನ್ ಮಾಡಕ್ಕಿಂತ ಮುಂಚೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಅದಾದ್ಮೇಲೆ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ನ ದಯವಿಟ್ಟು ಕನ್ಸಲ್ಟ್ ಮಾಡಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ರಿಸ್ಕಿ ಬಿಸ್ನೆಸ್. ಏನು ಗೊತ್ತಿಲ್ದಿರ ಮಾಡಿದ್ರೆ, ಗೊತ್ತಿದ್ದು ಸ್ವಲ್ಪ ಒಂದು ಪ್ರೀ ಡಿಫೈನ್ಡ್ ರಿಸ್ಕ್ ಅಥವಾ ನೋನ್ ರಿಸ್ಕ್ ತಗೊಂಡು ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ಎ ಗ್ರೇಟ್ ಪ್ಲೇಸ್ ಅನ್ನೋ ಒಂದು ಇನ್ಫಾರ್ಮೇಶನ್ ಹೇಳ್ತಾ ಈ ಒಂದು ಕೆಲವೊಂದು ಪಾಯಿಂಟ್ಸ್ ನಾನು ಹಾಕ್ಬಿಟ್ಟಿದ್ದೀನಿ, ಅದನ್ನ ನಿಮ್ ಜೊತೆ ಕಂಪ್ಲೀಟ್ ಆಗಿ ಶೇರ್ ಮಾಡ್ತಿದ್ದೇನೆ. ಓಕೆ, ಸೊ ಮೊದಲನೇದಾಗಿ ನೀವು ನಿಮ್ಮ ಒಂದು ಆಫೀಸ್ ಟೈಮಿಂಗ್ ಏನಿದೆ ಅದರ ಜೊತೆಗೆ ಆ ಒಂದು ಆಫೀಸ್ ಟೈಮಿಂಗ್ ಅಲ್ಲೇ ನೀವೇನಾದ್ರು ಟ್ರೇಡಿಂಗ್ ಮಾಡಬೇಕು ಅಂತ ಏನಾದ್ರು ಡಿಸಿಷನ್ ಮಾಡಿತ್ತು ಅಂತ ಹೇಳಿದ್ರೆ ನಿಮಗೆ ಯಾವ ಒಂದು ಮಾರ್ಕೆಟ್ ಸೂಟೇಬಲ್ ಆಗುತ್ತೆ ಅಂತ ಡಿಸಿಷನ್ ಮಾಡಬೇಕು. ಎಕ್ಸಾಂಪಲ್ ಅನ್ಕೊಳ್ಳಿ, ನಿಮ್ಮ ಒಂದು ಆಫೀಸ್ ಅವರ್ಸ್ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ ಒಂದು 6 ಗಂಟೆ ಗಂಟ ಅಂತ ಅನ್ಕೊಳ್ಳಿ, ಜಸ್ಟ್ ಎಕ್ಸಾಂಪಲ್. ಆ ಟೈಮಲ್ಲಿ ಆಬ್ವಿಯಸ್ಲಿ ನೀವು ಏನಂದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಕ್ಕೆ ಪ್ಲಾನ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಟೈಮ್ ನ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ, ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಓಕೆ, ಅಲ್ಲಿ ಡಿಸಿಷನ್ ಮಾಡ್ಬೋದು. ನೀವೇನಾದ್ರೂ ಇಂಟ್ರಾಡೇ ಅಥವಾ ಇಂಟ್ರಾಡೇಗಿಂತ ನಾನು ಪೊಸಿಷನ್ ಸ್ವಿಂಗ್ ಟ್ರೇಡಿಂಗ್ಗೆ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಸಜೆಷನ್ ಮಾಡ್ತೀನಿ ಅಂತ ಹೇಳ್ಬೋದು. ಅದನ್ನ ಡಿಸಿಷನ್ ಮಾಡಿದ್ಮೇಲೆ ನೀವು ಓಕೆ ಸರಿ ಏನಂತಾರೆ ಇಂಡಿಯನ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡ್ಬೇಕಂತ ಡಿಸಿಷನ್ ಮಾಡಬೇಕು. ಇಲ್ಲ ಸತೀಶ್ ಅವರೇ, ನನಗೆ ಏನಂದ್ರೆ ಆಫೀಸ್ ಅವರ್ಸ್ ಅಲ್ಲಿ ಮಾನಿಟರ್ ಮಾಡಕ್ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಆಫೀಸ್ ಮುಗಿದ್ಮೇಲೆ ಯಾವ ಮಾರ್ಕೆಟ್ ಓಪನ್ ಇದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಕಮಾಡಿಟಿ ಮಾರ್ಕೆಟ್ ಓಪನ್ ಇರುತ್ತಾ, ಅಥವಾ ನಿಮ್ಮ ಒಂದು ಫಾರೆಕ್ಸ್ ಮಾರ್ಕೆಟ್ ಓಪನ್ ಇರುತ್ತಾ, ಅಥವಾ ಕರೆನ್ಸಿ ಮಾರ್ಕೆಟ್ ಓಪನ್ ಇರುತ್ತೆ, ಇದನ್ನ ನೀವು ಐಡೆಂಟಿಫೈ ಮಾಡಬೇಕು. ಯಾವ್ದು ನಿಮ್ಗೆ ಸೂಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಒಂದು ಪೀಸ್ ಆಫ್ ಮೈಂಡ್ ಇರಬೇಕು, ಅದ್ರ ಜೊತೆಗೆ ನೀವು ರಿಸ್ಕ್ ತಗೊಳ್ಳೋಂತ ಒಂದು ಅಥವಾ ಕಡಿಮೆ ರಿಸ್ಕ್ ತಗೊಳ್ಳೋಂತ ಒಂದು ಮಾರ್ಕೆಟ್ ಇರಬೇಕು. ಅದ್ರ ಜೊತೆಗೆ ವೇರಿಯಸ್ ಫ್ಯಾಕ್ಟರ್ಗಳನ್ನ ಡಿಸಿಷನ್ ಮಾಡ್ಕೊಂಡು ನೀವು ಡಿಸೈಡ್ ಮಾಡಿ ಯಾವ ಒಂದು ಮಾರ್ಕೆಟ್ ನಿಮಗೆ ಸೂಟ್ ಆಗುತ್ತೆ ಅಂತ. ಓಕೆ, ಸರಿ. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದು, ನೀವು ಯಾವ ಒಂದು ಮಾರ್ಕೆಟ್ ನ ಡಿಸಿಷನ್ ಮಾಡ್ತೀರಾ. ನಾನ್ ಬೇಸಿಕಲಿ ನಿಮ್ಗೆ ಸಜೆಷನ್ ಮಾಡೋದಂದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮಾಡೋದ್ರಿಂದ ಅದೊಂದು ಕಂಪ್ಲೀಟ್ ಒಂದು ಫ್ರೇಮ್ ವರ್ಕ್ ಅಲ್ಲಿ ಅಥವಾ ಒಂದು ಸೆಬಿ ಒಂದು ಮಾನಿಟರ್ ಅಲ್ಲಿ ಒಂದು ವರ್ಕ್ ಆಗುವಂತ ಸ್ಟಾಕ್ ಮಾರ್ಕೆಟ್ ಇರೋದ್ರಿಂದ ನಾನು ಅಲ್ಲಿ ಒಂದು ಟ್ರೇಡ್ ಮಾಡಕ್ಕೆ ಸಜೆಷನ್ ಮಾಡ್ತೀನಿ ಸ್ನೇಹಿತರೆ. ಬಿಕಾಸ್ ನಿಮಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಕೆಲಸ ಅಂದ್ರೆ ನಿಮ್ಗೆ ಕಂಟಿನ್ಯೂಸ್ 8 ಗಂಟೆ 9 ಗಂಟೆ ನೀವು ಕುತ್ಕೊಂಡು ಸಿಸ್ಟಮ್ ಮುಂದೆ ಕೆಲಸ ಮಾಡಿದಿಲ್ಲ ಅಲ್ವಾ. ಸೊ ಇನ್ ಕೇಸ್ ನೀವು ಏನಾದ್ರು ಫೀಲ್ಡ್ ವರ್ಕ್ ಆಗಿದೆ, ಆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಹಂಗೆ ಹಿಂಗೆ ಅಂತ. ಬಟ್ ಅಟ್ಲೀಸ್ಟ್ ಆ ಒಂದು 7-8 ಅವರ್ ಅಲ್ಲಿ ಅಟ್ಲೀಸ್ಟ್ ನಿಮ್ಗೆ ಒಂದು ಅರ್ಧದಿಂದ 1 ಗಂಟೆ ಟೈಮ್ ಸಿಕ್ಕೇ ಸಿಗುತ್ತಲ್ವಾ. ಆ ಒಂದು ಟೈಮ್ ನ ನೀವು ಪ್ಲಾನಿಂಗ್ ಮಾಡಬೇಕು, ಯಾವ ರೀತಿ ನೀವು ಟ್ರೇಡಿಂಗ್ ನ ಮಾಡ್ತೀರಾ ಅಂತ. ಹೆಂಗೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀರಾ, ಮೋರ್ ದೆನ್ 2 ಡೇಸ್ ಕ್ಯಾರಿ ಮಾಡ್ತೀರಾ, ಅಥವಾ ಪೊಸಿಷನ್ ಮಾಡ್ತೀರಾ ಮೋರ್ ದೆನ್ 1 ವೀಕ್ ಕ್ಯಾರಿ ಮಾಡ್ತೀರಾ, ಇಲ್ಲ ಇಂಟ್ರಾಡೇ ಅವತ್ತೇ ಮಾಡ್ಕೊಂಡು ಅವತ್ತೇ ಪ್ರಾಫಿಟ್ ಲಾಸ್ ತಗೊಂಡು ಪೀಸ್ ಆಫ್ ಮೈಂಡ್ ಇರ್ಬೇಕಂದ್ರೆ ಇಂಟ್ರಾಡೇ ಯಾವ ಟೈಮಿಂಗ್ ಇದೆ ಆ ಟೈಮಿಂಗ್ ಸಜೆಷನ್ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಜಸ್ಟ್ ಎಂಟರ್ ಆಗಿ ಜಸ್ಟ್ ಎಕ್ಸಿಟ್ ಆಗಬೇಕು ವಿತಿನ್ ಫ್ಯೂ ಸೆಕೆಂಡ್ಸ್ ಫ್ಯೂ ಮಿನಿಟ್ ಅಂತಾರೆ ಸ್ಕ್ಯಾಲ್ಪಿಂಗ್ ನ ಪ್ಲಾನ್ ಮಾಡ್ಬೋದು. ಅದನ್ನ ಬಿಟ್ಟು ಬೇರೆ ರೀತಿ ನಿಮ್ಮ ಸ್ಟ್ರಾಟಜಿಸ್ ಇತ್ತು ಅಂದ್ರೆ ಸಹ ನೀವು ಪ್ಲಾನಿಂಗ್ ನ ಮಾಡ್ಕೊಬಹುದು. ಇದನ್ನ ನೀವು ಕ್ಲಿಯರ್ ಕಟ್ ಆಗಿ ನಿಮ್ಮ ಒಂದು ಟ್ರೇಡಿಂಗ್ ಒಂದು ಫ್ರೇಮ್ ವರ್ಕ್ ಅಲ್ಲಿ ಡಿಸಿಷನ್ ಮಾಡಬೇಕು. ಇಂಟ್ರಾಡೇ ನೀವೇನಾದ್ರು ಫಿಕ್ಸ್ ಮಾಡಿದ್ರೆ ಆಬ್ವಿಯಸ್ಲಿ ನೀವು ಅವತ್ತೇ ಸೆಲ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಆ ರೀತಿ ಡಿಸಿಷನ್ ಮಾಡಿದ್ಮೇಲೆ ನಿಮಗೆ ಯಾವ ಒಂದು ಟೈಮ್ ಫ್ರೇಮ್ ಫಿಕ್ಸ್ ಆಗುತ್ತೆ, ಅಥವಾ ಯಾವ ಟೈಮಲ್ಲಿ ನಿಮ್ಗೆ ಫ್ರೀ ಸಿಗುತ್ತಾ, ಲಂಚ್ ಟೈಮಲ್ಲಿ ಸಿಗುತ್ತಾ, 12 ಗಂಟೆಗೆ ಸಿಗುತ್ತಾ, ಕಾಫಿ ಬ್ರೇಕ್ ಸಿಗುತ್ತಾ ಅಂತ ನೋಡ್ಕೊಂಡು ಆ ಟೈಮಲ್ಲಿ ಮಾರ್ಕೆಟ್ನ ಒಂದು ಚಾರ್ಟ್ ನ ಓಪನ್ ಮಾಡಿ. ನಿಮಗೆ ಏನಾದ್ರು ನಿಮ್ಮೊಂದು ಸ್ಟ್ರಾಟಜಿ ಪ್ರಕಾರ ಏನಾದ್ರು ಏನಾದ್ರು ಒಂದು ಸಿಗ್ನಲ್ ಸಿಗ್ತಿದೆ, ಬೈ ಸಿಗ್ನಲ್ ಸೆಲ್ ಸಿಗ್ನಲ್ ಸಿಗ್ತಿದೆ ಅಂದ್ರೆ ಅವಾಗ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಿ. ಇಲ್ಲ ಸಿಕ್ಕಿಲ್ಲ ಅಂದ್ರೆ ನೋ ಟೆನ್ಷನ್, ನೋ ಟ್ರೇಡಿಂಗ್ ಫಾರ್ ದ ಡೇ. ಆ ರೀತಿ ನೀವು ಡಿಸಿಷನ್ ಮಾಡ್ಬೋದು. ಓಕೆ, ನೋಡಿ, ಇದೆಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಕೊಡ್ತಿರುವಂತ ಟಿಪ್ಸ್ ಆಗಿರೋದ್ರಿಂದ ನಿಮ್ಮ ಒಂದು ಸೈಕಾಲಜಿ ಬೇಸಿಸ್ ಸಹ ನೀವು ಮಾಡಿಫಿಕೇಶನ್ ಮಾಡ್ಬೋದು. ನೆಕ್ಸ್ಟ್ ಬಂದು ಡಿಸೈಡ್ ದ ಟೈಮ್ ಟು ಟ್ರೇಡ್. ಇದು ಆಲ್ರೆಡಿ ಹೇಳಿದೀನಿ, ಯಾವ ಟೈಮಲ್ಲಿ ನೀವು ಫ್ರೀ ಇರ್ತೀರಾ ಆ ಟೈಮಲ್ಲಿ ಮಾಡಿ.
ಸುಮಾರು ಜನ ಅನ್ಕೋತಾರೆ ಸತೀಶ್ ಅವರೇ ನಾನು ಲಂಚ್ ಟೈಮಲ್ಲಿ ಫ್ರೀ ಇರ್ತೀನಿ, ಲಂಚ್ ಟೈಮಲ್ಲಿ ಟ್ರೇಡ್ ಮಾಡ್ಬೋದು ಅಂತ. ಅದನ್ನ ನಾನು ಸಜೆಸ್ಟ್ ಮಾಡಿದ್ರೆ ಬಿಕಾಸ್ ನೀವೇ ಅಷ್ಟು ಕೆಲಸ ಮಾಡೋದಕ್ಕೋಸ್ಕರ, ಹೊಟ್ಟೆಗೋಸ್ಕರ ಪೀಸ್ಫುಲ್ ಆಗಿ ಒಂದು ಊಟನ ಮಾಡಿ, ಅದು ಮುಗಿದ್ಮೇಲೆ ಕಾಫಿ ಬ್ರೇಕ್ ಅಲ್ಲ ಒಂದು ವಾಕ್ ಹೋಗ್ತೀರಾ, ಆ ಟೈಮಲ್ಲಿ ನೀವು ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಳಕ್ಕೆ ನೀವು ಡಿಸಿಷನ್ ಮಾಡಿ. ಅರ್ಧ ಗಂಟೆ ಸಾಕು ಸ್ನೇಹಿತರೆ. ಬ್ರಾಕೆಟ್ ಆರ್ಡರ್ ಸಹ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಟಾರ್ಗೆಟ್, ನಿಮ್ಮ ಸ್ಟಾಪ್ ಲಾಸ್ ಎರಡು ಇಟ್ಟು ಆರಾಮಾಗಿ ನೀವು ಟ್ರೇಡಿಂಗ್ ನ ಮಾಡ್ಬೋದು. ಯಾವುದೇ ರೀತಿ ಟೆನ್ಷನ್ ಇಲ್ಲ. ಅದಕ್ಕೆ ಬೇಕಾದ್ರೆ ನಿಮ್ಮ ಒಂದು ಸ್ಕಿಲ್ಸ್ ಮತ್ತೆ ನಾಲೆಜ್ ಮಾತ್ರ. ಓಕೆ, ನೆಕ್ಸ್ಟ್, ಡು ನಾಟ್ ವಾಚ್ ಮಾರ್ಕೆಟ್ ಇನ್ ಅದರ್ ಟೈಮ್. ಎಕ್ಸಾಂಪಲ್ ಅನ್ಕೊಳ್ಳಿ, ಇವಾಗ ನೀವು ಏನಾದ್ರು ಮಧ್ಯಾಹ್ನ 11:30 12 ಗಂಟೆ ಗಂಟೆ ನಿಮ್ಗೆ ಟೈಮ್ ಸಿಗುತ್ತೆ, ಆ ಟೈಮಲ್ಲಿ ಅಷ್ಟೇ ಟ್ರೇಡ್ ಮಾಡೋಕ್ಕಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಅಷ್ಟೇ ನೀವು ಟ್ರೇಡಿಂಗ್ ಮಾಡೋಕ್ಕೆ ನಿಮ್ಮೊಂದು ಚಾರ್ಟ್ನ ಓಪನ್ ಮಾಡಿ, ಅದನ್ನ ಬಿಟ್ಟು ಬೇರೆ ಟೈಮ್ ಫ್ರೇಮ್ನ ಅಥವಾ ಬೇರೆ ಟೈಮ್ನ ನೀವು ಯುಟಿಲೈಸ್ ಮಾಡ್ಕೊಂಡು ಹೋಗ್ಬಿಡಿ. ಬಿಕಾಸ್ ಯಾಕಂತಂದ್ರೆ ನಿಮಗೆ ಮಾರ್ಕೆಟಲ್ಲೂ ಸ್ವಲ್ಪ ಕಾನ್ಸಂಟ್ರೇಷನ್ ಹೋಗ್ತಾ ಇರುತ್ತೆ, ನಿಮ್ಮ ಪರ್ಸನಲ್ ಲೈಫ್ ಸ್ವಲ್ಪ ಒಂದು ಮೈಂಡ್ ಸ್ವಲ್ಪ ಅಲ್ಲಿ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಆಫೀಸ್ ವರ್ಕ್ಗೂ ಎಫೆಕ್ಟ್ ಆಗುತ್ತೆ. ಆಫೀಸಲ್ಲಿ ಏನಾದ್ರು ಟ್ರೇಡಿಂಗ್ ಮಾಡೋದ್ರೆ ಗೊತ್ತಾಯ್ತು ಅಂತ ಹೇಳಿದ್ರೆ ಅಲ್ಲೂ ಸಹ HR ಇಂದ ಪ್ರಾಬ್ಲಮ್ ಆಗುವಂತ ಒಂದು ಸಮಸ್ಯೆ ಇದೆ. ಅದನ್ನ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ಇದಕ್ಕೆ ಸ್ಟ್ರಾಟಜಿ ಅಂದ್ರೆ ಕಾಂಕ್ರೀಟ್ ನಾಲೆಜ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಸ್ನೇಹಿತರೆ. ಬಿಕಾಸ್ ಸುಮಾರು ಜನ ಹೇಳ್ತಾರೆ ಸತೀಶ್ ಅವರೇ ನಾನು ಟ್ರೈನಿಂಗ್ ತಗೊಳಕ್ ಇಷ್ಟ ಇಲ್ಲ, ನಾನಾಗಿ ನಾನು ಟ್ರೇಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡ್ಬೋದು, ಬಟ್ ಅದಕ್ಕೆ ಬೇಕಾಗಿರೋಂಥದ್ದು ಏನು ಅಂತ ಹೇಳ್ತಾರೆ, ಒಂದು ಕಲಿಯೋಕೆ ಒಂದು ಟೈಮ್ ಫ್ರೇಮ್, ಒಂದು ಸ್ವಲ್ಪ ಒಂದು ಟೈಮ್ ಇಡ್ಸಿದ್ರ ಜೊತೆಗೆ ಲಾಸ್ ಮಾಡ್ಕೊಂತ ಎಕ್ಸಾಂಪಲ್ ಅನ್ಕೊಳ್ಳಿ, ಸುಮಾರು ಜನ ಏನ್ ಅನ್ಕೊಂತಾರೆ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಒಂದು 5 ಕಂಟಿನ್ಯೂಸ್ ಟ್ರೇಡಿಂಗ್ ಮಾಡಿದ್ರೆ 5 ದಿವಸದಲ್ಲಿ ಒಂದು 4 ದಿವಸ ಲಾಸ್ ಮಾಡ್ಕೊಂತಾರೆ ಅಂತ ಅನ್ಕೊಳ್ಳಿ. ಬಿಗಿನಿಂಗ್ ಅಲ್ಲಿ ನಾಲೆಜ್ ಇಲ್ಲ ಅಂತಂದ್ರೆ ಆ 4 ಲಾಸ್ ಅಲ್ಲಿ ನೀವು ಏನ್ ಮಾಡ್ತಾರೆ, 2 ಲಾಸ್ ಏನಾಗುತ್ತೆ ಅಮೌಂಟ್ ನ, ಒಂದು ಯಾರೇ ನಿಮ್ಗೆ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ಅಂತ ನೋಡ್ಕೊಂಡು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಕಲ್ತ್ಕೊಂಡು ನೆಕ್ಸ್ಟ್ ಬನ್ನಿ, ನಿಮ್ಮ ಲಾಸ್ ಕಡಿಮೆ ಆಗುತ್ತೆ. ನೀವು ಲಾಸ್ ನ ಕಂಟ್ರೋಲ್ ಮಾಡಿದ್ರೆ ಬ್ರೇಕ್ ಇವನ್ ಬರ್ತೀರಾ. ಬ್ರೇಕ್ ಇವನ್ ನೀವು ಎಲ್ಲಿ ರೀಚ್ ಆಗ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಪ್ರಾಫಿಟ್ ಕೂಡ ಮಾಡುವಂತ ಒಂದು ಜರ್ನಿಗೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋದು ಒಂದು ರೈಟ್ ಸ್ಟ್ರಾಟಜಿ, ಒಂದು ಕಾಂಕ್ರೀಟ್ ನಾಲೆಜ್. ಓಕೆ, ಇಲ್ಲ ಸತೀಶ್ ಅವರೇ ನಾನು ಟ್ರೈನಿಂಗ್ ಇಲ್ದಿರನೇ ಕಲಿತೀನಿ ಅಂದ್ರೆ ಕಲೀರಿ, ಬಟ್ ಸಣ್ಣ ಸಣ್ಣ ಲಾಸ್ ನ ತಗೊಂಡು ನೀವು ಟ್ರೇಡ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಬಂದು ಸ್ವಲ್ಪ ನಿಮ್ಗೆ ಪಿಕಪ್ ಆದ್ಮೇಲೆ ಓಕೆ ನಾನು ಇನ್ನೂ ಮಾಡ್ತಾ ಇದೀನಿ, ನನಗೇನೋ ಒಂದು ಚೆನ್ನಾಗಿ ಅನ್ನಿಸ್ತಿದೆ ಅಂದಾಗ ಆ ಟೈಮಲ್ಲಿ ನೀವು ಬೇಕಾದ್ರೆ ನಾಲೆಜ್ ಜೊತೆಗೆ ನಿಮ್ಮ ಒಂದು ಏನಂತಾರೆ ಒಂದು ಟ್ರೇಡಿಂಗ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು, ಪೊಸಿಷನ್ ಸೈಜ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದು ಓಕೆ, ಸ್ಟಾಪ್ ಟ್ರೇಡಿಂಗ್ ಟಿಪ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಬಿಕಾಸ್ ಸುಮಾರು ಜನ ನಾನು ನೋಡ್ತೀನಿ ಈ ಟೆಲಿಗ್ರಾಮು, ಟ್ವಿಟ್ಟರ್ ಅಲ್ಲಲ್ಲಿ ಹಾಕಿರೋಂಥ ಒಂದು ಕೆಲವೊಂದು ಟಿಪ್ಸ್ ಗಳನ್ನ ತಗೊಂಡು ಟ್ರೇಡಿಂಗ್ ನ ಮಾಡ್ತಾರೆ. ಇದು ಖಂಡಿತವಾಗಿ ಹೇಳ್ತೀನಿ, ಕಂಪ್ಲೀಟ್ ನೀವು ಸ್ಟಾಪ್ ಮಾಡಿ. ಬಿಕಾಸ್ ಅವ್ರು ಇವಾಗಿದ್ದಾರೆ ನಾಳೆ ಇರ್ತಾರೆ ಅಂತ ಹೇಳಕ್ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಡಿಸಿಷನ್ ಮಾಡ್ಕೊಂಡು ನೀವೇ ಅನಲೈಸ್ ಮಾಡಿ ಸ್ನೇಹಿತರೆ. ಒಂದು ಹೇಳ್ತೀನಿ, ಸ್ಟಾಕ್ ಮಾರ್ಕೆಟ್ ತುಂಬಾ ಸಿಂಪಲ್ ಅನಾಲಿಸಿಸ್ ಮಾಡೋದನ್ನ ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇಲ್ಲ, ಇಂಡಿಕೇಟರ್ಸ್ ಇಲ್ಲ, ಏನು ಇಲ್ದಿರ ಹೇಳ್ಕೊಡೋದ್ರಿಂದ ಆ ರೀತಿಯಾದ ಸಿಂಪ್ಲಿಫೈಡ್ ವರ್ಷನ್ ನೀವು ಟ್ರೈನಿಂಗ್ ನ ಕಲ್ತ್ಕೊಂಡ್ರೆ ಟ್ರೇಡಿಂಗ್ ನೀವೇ ಹೇಳ್ತೀರಿ ಎಷ್ಟು ಈಸಿ ಅಂತ ನೀವೇ ಹೇಳ್ತೀರಾ. ಅದಕ್ಕೋಸ್ಕರ ಟಿಪ್ಸ್ ಮೇಲೆ ಮಾತ್ರ ದಯವಿಟ್ಟು ಹೋಗ್ಬೇಡಿ. ನೀವು ಲಾಸ್ ಮಾಡ್ಕೊಳೋ ಜೊತೆಗೆ ನಿಮ್ಮ ಒಂದು ಪೀಸ್ ಆಫ್ ಮೈಂಡ್ ಸಹ ಕಳ್ಕೊಂತಾರೆ. ನೆಕ್ಸ್ಟ್ ಬಂದು ನೆನ್ಪಿಟ್ಕೊಳ್ಳಿ, ನೋ ಟ್ರೇಡ್ ಈಸ್ ಆಲ್ಸೋ ಎ ಟ್ರೇಡ್. ನೀವೇನಾದ್ರು ನಾನು ಹೇಳಿದ್ನ ಎಕ್ಸಾಂಪಲ್ 11:30 12 ಗಂಟೆ ನೀವು ಟ್ರೇಡಿಂಗ್ ನಿಮ್ಮ ಫ್ರೀ ಟೈಮ್ ಮಾಡ್ಕೊಂಡ್ ಬಂದಿದ್ರೆ ನಿಮ್ಗೆ ಬೈ ಸಿಗ್ನಲ್ ಸೆಲ್ ಸಿಗ್ನಲ್ ಸಿಕ್ಕಿಲ್ಲ ಅಂದ್ರೆ ಅವತ್ತಿನ ದಿವಸ ನೋ ಟ್ರೇಡ್, ನೋ ಟೆನ್ಷನ್, ಆರಾಮಾಗಿದೆ. ಇವಿಷ್ಟು ಫಾಲೋ ಮಾಡಿದ್ರೆ ಸಾಕು ಸ್ನೇಹಿತರೆ, ನೀವು ಆರಾಮಾಗಿ ಹೇಳ್ತಾರೆ ಒಂದು ಪಾರ್ಟ್ ಟೈಮ್ ಟ್ರೇಡಿಂಗ್ ಅಲ್ಲಿ ಸಹ ನೀವು ಆಕ್ಟಿವ್ ಆಗಿರ್ಬೋದು. ಓಕೆ, ನಾನು ಒಂದು ಸಜೆಷನ್ ಹೇಳ್ತೀನಿ ಸ್ನೇಹಿತರೆ, ನೀವು ಆಫೀಸಲ್ಲಿ ಬಿಸಿ ಇರಿ. ಬಿಕಾಸ್ ನಾನು ಇಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಅದೇ ನಿಮಗೆ ಪ್ರತಿದಿನ ಕೊಡುವಂತ ಊಟಕ್ಕೆ ಏನು ಹಣ ಬೇಕು ಅದು ಕಂಪನಿನ ಕೊಡೋದ್ರಿಂದ ನಾವು ಕಂಪನಿಗೆ ಮೋಸ ಮಾಡೋದು ಬೇಡ. ಬಟ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ 1% ಆದ್ರೂ ಇಂಟ್ರೆಸ್ಟ್ ಇಟ್ಕೊಂಡು ನಿಧಾನವಾಗಿ ಕಲಿತಾ ಹೋದ್ರೆ ಲಾಂಗ್ ರನ್ ಅಲ್ಲಿ ಹೇಳ್ತೀನಿ ನೀವು ಸಕ್ಸಸ್ ಆಗ್ಬೋದು. ಅದ್ರ ಜೊತೆಗೆ ನಿಮ್ಗೆ ವೀಕೆಂಡ್ ಸಿಕ್ತು, ಹಾಲಿಡೇ ಸಿಕ್ತು, ಯಾವಾಗಾದ್ರೂ ಫ್ರೀ ಮೈಂಡ್ ಇದೆ ಆ ಟೈಮಲ್ಲಿ ಅಂತ ಹೇಳಿದ್ರೆ ಅವಾಗ ಹೊಸ ಹೊಸ ಒಂದು ಸ್ಕಿಲ್ಸ್ ಗಳನ್ನ ಕಲಿತಾ ಹೋಗಿ ಅನ್ನೋದು ಇನ್ಫಾರ್ಮೇಶನ್ಸ್ ಈ ಒಂದು ವಿಡಿಯೋದ ಮುಖಾಂತರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ಇಂಪಾರ್ಟೆಂಟ್ ಸ್ನೇಹಿತರೆ, ನನ್ನ ಒಂದು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಏನಾದ್ರು ಕೋರ್ಸ್ ಏನಾದ್ರು ಬೇಕಿತ್ತು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನಿಮ್ಗೆ ಸಿಗುತ್ತೆ. ಆ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ನೀವು ಡಿಸಿಷನ್ ಮಾಡ್ಬೋದು ಜಾಯ್ನ್ ಆಗ್ಬೇಕಾ ಇಲ್ವಾ ಅಂತ. ಬಟ್ ಯಾರ ಹತ್ರ ಜಾಯ್ನ್ ಆಗಿ ಸಮಸ್ಯೆ ಇಲ್ಲ, ಬಟ್ ಕಲ್ತು ಮಾಡಿ ಅನ್ನೋದು ನನ್ನ ಒಂದು ಪರ್ಸನಲ್ ಸಜೆಷನ್. ಓಕೆ, ಇದ್ರ ಜೊತೆಗೆ ಆಡಿ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನಾನು ಆಪ್ಷನ್ಸ್ ಗೀತಾ ಕೋರ್ಸ್ ಸಹ ಲಾಂಚ್ ಆಗ್ತಿದೆ ಅಂತ. ಸೊ ಬ್ಯೂಟಿಫುಲ್ ಆಗಿರುವಂತ ಒಂದು ಕೋರ್ಸ್ ಸ್ನೇಹಿತರೆ. ಈ ಒಂದು ಕೋರ್ಸ್ ನ ನೆಕ್ಸ್ಟ್ ಇವತ್ತು 9 ಗಂಟೆ ಒಂದು ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ. ಆ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಆಡಿ ಹೇಳ್ದಂಗೆ ಫಸ್ಟ್ 10 ಲರ್ನರ್ಸ್ಗೆ ಏನೇನು ಬೆನಿಫಿಟ್ ಅಷ್ಟು ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಸೊ ಸದ್ಯದ ಸಿಚುವೇಶನ್ಸ್ ಅಲ್ಲಿ 5 ಜನ ಎನ್ರೋಲ್ಮೆಂಟ್ ಆಗಿದ್ದಾರೆ, ಇನ್ನು 5 ಸೀಟ್ ಫ್ರೀ ಇದೆ. ಸೊ ಫಸ್ಟ್ 5 ಜನ ಯಾರು ಬೇಗ ಎನ್ರೋಲ್ಮೆಂಟ್ ಆಗ್ತೀರಾ ಅವ್ರಿಗೆ ಸೂಪರ್ ಆಗಿರುವಂತ ಬೆನಿಫಿಟ್ ಸಹ ಇದೆ. ಯಾವ ಬೆನಿಫಿಟ್ಸ್ ಅಂತ 9 ಗಂಟೆಗೆ ರಿಲೀಸ್ ಆಗುತ್ತಲ್ಲ ಆ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡಿದ್ದೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ನಾನು ಸತೀಶ್.